ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿತ್ತು ಫಾತಿಮಾ ಅವರೇ, ನಿಮ್ಗೆ ಗೊತ್ತಿದೆ ಅದು. ಸರ್ಕಾರಕ್ಕೆ ನಿಯಮ ಮಾಡೋದಕ್ಕೆ ಅವಕಾಶ ಇದೆ. ನೀವು ಹೇಳಿದ್ರಿ ಡಿಸ್ಕಂಟಿನ್ಯೂ ಮಾಡುವಂತ ಸ್ಥಿತಿ ಬಂತು ಅಂತ. ಡಿಸ್ಕಂಟಿನ್ಯೂ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ ನಾನು. ನಿಮ್ಗೆ ಇಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ ಒಬ್ರಿಗೆ ಅವರ ರಿಲಿಜಿಯಸ್ ಬಿಲೀಫ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಅದು ಅವರವರ ಬಿಲೀಫ್ ಆಗಿರ್ಬೋದು. ನಿಮ್ಗೆ ಎಷ್ಟು ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಗೆ ಕ್ಯಾಶುವಲಿ ಹೇಳ್ಬೋದು, ನಿಮ್ಗೆ ಡಿಸ್ಕಂಟಿನ್ಯೂ ಮಾಡಬಾರ್ದಿತ್ತು, ನೀವು ಕಂಟಿನ್ಯೂ ಮಾಡ್ಬೋದಿತ್ತು. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನಾನಿವತ್ತು ಹಿಜಾಬ್ ವೇರ್ ಮಾಡುದಂತ ಹೇಳಿದ್ರೆ ಅದು ನನ್ನ ಒಬಿಡಿಯನ್ಸ್ ಟು ಗಾಡ್, ರೈಟ್? ನೀವ್ ಅದನ್ನು ನೀನ್ ಈ ತರ ಪ್ರಾಕ್ಟೀಸ್ ಮಾಡ್ಬೇಡ, ನೀನ್ ಈ ತರ ಇದ್ ಮಾಡ್ಬೇಡ ಅಂತ ಹೇಳಿಕ್ಕೆ ಯಾವ ಕೋರ್ಟಿಗೂ ರೈಟ್ಸ್ ಇಲ್ಲ. ಅಂಡ್ ಯಾವ ಈಗ ರಿಲಿಜಿಯಸ್ ರೈಟ್ಸ್ ಗಿಂತ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗಿಂತ ದೇಶದ ಸಂವಿಧಾನ ದೊಡ್ಡದು. ದೇಶದ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟದ್ದು ಕೂಡ ಕರೆಕ್ಟ್. ಅಗತ್ಯ ಬಿದ್ದಾಗ ನಿಯಮಗಳನ್ನು ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ. ಇಲ್ಲದೆ ರ್ಯಾಂಕ್ ಪಡೆದಂತ ಎಷ್ಟೋ ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ, ಅವರು ಆದರ್ಶ ಆಗ್ಬೇಕಾಗಿದೆ. ಅಗತ್ಯ ಬಿದ್ದಾಗ ಕಾನೂನುಗಳನ್ನು ರೂಪಿಸುವಂತ ಅಧಿಕಾರ ಸರ್ಕಾರಕ್ಕಿದೆಯಲ್ಲ ಫಾತಿಮಾ ಅವರೇ? ಹಲೋ, ಅಧಿಕಾರ ಅಗತ್ಯ ಬಿದ್ದಾಗ ಕಾನೂನುಗಳನ್ನು ಮಾಡುವಂತ ಅಧಿಕಾರ ಸರ್ಕಾರಕ್ಕಿದೆ. ಸ್ಟೇಟ್ ಶೆಲ್ ಮೇಕ್ ರೂಲ್ಸ್ ಅಂತ ಸಂವಿಧಾನ ಹೇಳುತ್ತೆ. ನೀವು ಆರ್ಟಿಕಲ್ 21 ಅನ್ನ ಕೋಟ್ ಮಾಡ್ತೀರಿ, ಆರ್ಟಿಕಲ್ 25 ಇಂದ 28 ಕೋಟ್ ಮಾಡ್ತೀರಿ, ಹೌದಲ್ವಾ? ಅಲ್ಲೇ ಹೇಳುತ್ತೆ ಸಂವಿಧಾನನೂ ಕೂಡ ಸ್ಟೇಟ್ ಮಾಡಬಹುದು, ರೂಲ್ಸ್ ಮಾಡಬಹುದು. ಸ್ಟೇಟ್ ಅಂತಂದ್ರೆ ಸರ್ಕಾರ, ಕಾನೂನು ಮಾಡಬಹುದು, ರೂಲ್ಸ್ ಮಾಡಬಹುದು ಅಂತ ಹೇಳುತ್ತೆ. ಜಸ್ಟ್ ನಂಗೆ ಮಾತಾಡ್ಲಿಕ್ಕೆ ಬಿಡ್ತೀರಾ? 2022 ಅಲ್ಲಿ ಕೂಡ ಇದೇ ತರದ ಡಿಬೇಟ್ ಆಗ್ತಾ ಇದ್ದದ್ದು. ನೀವು ಹಿಜಾಬ್ ಹಾಕ್ಬೇಡಿ, ನಿಮ್ಗೆ ಕಂಟಿನ್ಯೂ ಮಾಡ್ಬೋದಿತ್ತು. ಅದು ನಮ್ಗೆ ಇವತ್ತು ಬಂದದ್ದು ಗವರ್ಮೆಂಟ್ ಅಪ್ಹೋಲ್ಡ್ ಮಾಡಿದೆ, ಆಯ್ತು, ಮುಗಿಯಿತು. ಇವತ್ತು ನಿಮ್ಗೆ ಗವರ್ಮೆಂಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಹೈಕೋರ್ಟ್ ಏನು ಅಪ್ಹೋಲ್ಡ್ ಮಾಡಿದ, ಅವರಿಗೆ ಸೂಚನೆ ನೀಡಿ ಆ ಬ್ಯಾನ್ ಅನ್ನು ಹಿಂಪಡೆಯುವ ಕೂಡ ಹಾಗೆ ಮಾಡ್ಬೋದು. ಸೆಕೆಂಡ್ ಆಗಿ ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಇದೊಂದು ಕಾನೂನು ಹೋರಾಟವಾಗಿ ಮಾರ್ಪಾಡಾಗಿದೆಯಾ, ಇದರ ಬದಲಾಗಿ ಯಾರೆಲ್ಲ ಪ್ರಾಬ್ಲಮ್ ಆಗಿ ಸಹಿಸ್ತಾ ಇದ್ರು ಅವರಿಗೆ ರೀ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಸೂಕ್ತ ಕ್ರಮ ಗವರ್ಮೆಂಟ್ ಕೈಗೊಳ್ಬೇಕು. ಬಿಕಾಸ್